ಎಲ್ಲ ಮಹಾರಾಷ್ಟ್ರಗಳಿಗೂ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ಒಂದು ಅದ್ಭುತ ಅವಕಾಶಕ್ಕಾಗಿ ಮಹಾವತಾರ್ ಫೌಂಡೇಶನ್ನ ಮುಖ್ಯಸ್ಥರಾದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ರಂಗನಾಥ್ ಗುರುಜಿಯವರ ಪಾದಕಮಲಗಳಲ್ಲೂ, ಹಾಗೆ ಮಾತಾ ಸ್ವರ್ಣಮಾಲಾ ಅಮ್ಮನವರ, ಶ್ರೀ ಬ್ರಹ್ಮಶ್ರೀ ಪತ್ರಿಜಿ ಪಿತಾಮಹ ಪತ್ರಿಜಿಯವರ ಪಾದಕಮಲಗಳಲ್ಲಿ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಅದೇ ತರ ನನ್ನ ಪರಮ ಪೂಜ್ಯ ತಂದೆ ತಾಯಿಯವರ ಪಾದಕಮಲಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಈ ಅವಕಾಶಕ್ಕಾಗಿ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಇವತ್ತು ನಿಜವಾಗ್ಲೂ ಒಂದು ದೊಡ್ಡ ಶುಭ ಸಂದರ್ಭನೆ ಅಂತ ಹೇಳಬೇಕು. ಯಾಕೆಂದ್ರೆ ನನಗೆ ಗುರು ಅನ್ನೋದು ಬಹಳ ಒಂದು ದೊಡ್ಡ ವಿಷಯ ನನ್ನ ಜೀವನದಲ್ಲಿ. ಗುರು ಅನ್ನೋದೇ ಒಂದು, ಗುರು ಹೆಸರು ಕೇಳಿದ್ರೇನೆ ಅಲ್ಲಿ ಒಂದು ಅದ್ಭುತನೇ ಅನಿಸುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಗುರು ಇರಲೇಬೇಕು. ಗುರಿ ಮುಂದೆ ಇದ್ದಾಗ ಗುರು ಹಿಂದೆ ನಮ್ಮನ್ನು ಹಿಂಬಾಲಿಸ್ತಾರೆ ಅಂತ ಹೇಳ್ತೀವಿ. ಅದೇ ತರ ಇಂಥ ಒಂದು ಮಹಾವತಾರ್ ಫೌಂಡೇಶನ್ ವೇದಿಕೆ ಸೃಷ್ಟಿಯಾಗಿದ್ದಕ್ಕೆ ಶ್ರೀ ರಂಗನಾಥ್ ಗುರುಜಿಯವರಿಗೆ ನಾವೆಲ್ಲರೂ ಇನ್ನೊಂದು ಸಾರಿ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುವೆವು. ಯಾಕೆಂದ್ರೆ ಇವತ್ತಿನ ಈ ಅದ್ಭುತ ಅವಕಾಶ ಎಲ್ಲರಿಗೂ ಒಲಿದು ಬಂದಿದೆ. ಗುರು ಪೂರ್ಣಿಮೆಯು ಇದು ಇವಾಗಿನ ಕಾಲ ಅಲ್ಲ, ಈಗ ಗುರುಗಳು ಎಲ್ಲ ನಮ್ಗೆ ಹೇಳಿದ್ದಾರೆ ಇದರ ಬಗ್ಗೆ ವಿವರಣೆ. ಅನಾದಿ ಕಾಲದಿಂದಲೂ ಭಾರತ ದೇಶದಲ್ಲಿ ಗುರುಗಳಿಗೆ, ಆಮೇಲೆ ಪ್ರತಿಯೊಂದು ಸಾಂಪ್ರದಾಯಿಕ ಕಾರ್ಯಗಳಿಗೆ ಬಹಳ ಮಹತ್ವವಿದೆ. ಆಧ್ಯಾತ್ಮಿಕತೆ, ಯೋಗ, ಪ್ರತಿಯೊಂದರಲ್ಲಿ ನಮ್ಮ ಭಾರತ ದೇಶವು ಎತ್ತಿದ ಕೈ. ಅದರಂತೆ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ನನಗೆ ಈ ಅವಕಾಶ ಬಂದಿದ್ದು ನನ್ನ ಯಾವ ಜನ್ಮದ ಪುಣ್ಯದ ಫಲವೋ ಅಂತ ನಾನು ಅನ್ಕೊಳ್ತೀನಿ. ಆಷಾಢ ಮಾಸದ ಹುಣ್ಣಿಮೆಯ ಎಂದು ಆಚರಿಸಲಾಗುವ ಈ ಗುರು ಪೂರ್ಣಿಮೆಯು ಜ್ಞಾನ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯದ ಹಾದಿಯಲ್ಲಿ ವ್ಯಕ್ತಿಗಳಿಗೆ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಮಾರ್ಗದರ್ಶಕರನ್ನು ಗೌರವಿಸಲು ಮೀಸಲಾಗಿರುವ ಹಬ್ಬವಾಗಿದೆ. ಗುರುಗಳ ಬಗ್ಗೆ ಕೃತಜ್ಞತೆ, ಗೌರವವನ್ನು ವ್ಯಕ್ತಪಡಿಸುವ ದಿನ ಇದು. ಗುರು ಎಂದರೆ ನಮ್ಮ ಕತ್ತಲೆಯ, ಅಂದರೆ ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು ಮೂಡಿಸುವಾತ. ನಮ್ಮನ್ನು ಒಂದು ಯಾವುದೇ ಒಂದು ಯೋಗ ಸಂಪ್ರದಾಯದಲ್ಲಾಗಲಿ ಅಥವಾ ಈ ದಿನವನ್ನು, ಅದಕ್ಕೆ ನಾವು ಆದಿ ಗುರು ಅಂದ್ರೆ ಆದಿಯೋಗಿ ಶಿವನನ್ನು ನಾವು ಸ್ಮರಿಸುತ್ತೇವೆ. ಏಕೆಂದರೆ ಶಿವನು ಸಪ್ತರ್ಷಿಗಳಿಗೆ ಯೋಗದ ಪ್ರಸರಣವನ್ನು ಪ್ರಾರಂಭಿಸಿದ ಮೊದಲ ಗುರುವಾರದ ಸಂದರ್ಭದಲ್ಲಿ ಆಚರಿಸಲಾಗುತ್ತದೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ದಿನದಂದು ಗುರು ಪೂರ್ಣಿಮೆ ಮಹತ್ವವನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಲು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಗುರುಗಳನ್ನು ಸನ್ಮಾನಿಸುವುದು ಅಂದರೆ ಆಧ್ಯಾತ್ಮಿಕ ಶಿಕ್ಷಕರು, ಶೈಕ್ಷಣಿಕ ಮಾರ್ಗದರ್ಶಕರು ಅಥವಾ ಒಬ್ಬರ ಜೀವನದ ಮೇಲೆ ಅಂದ್ರೆ ಅವರ ಗಮನಾರ್ಹವಾದ ಒಂದು ಪ್ರಭಾವ ಬೀರಿರುತ್ತೆ. ಗುರುಗಳು ಅಂದ್ರೆ ಆ ತರ ಒಂದು ಪ್ರಭಾವ ಬೀರಿದ ಯಾರೇ ನಮ್ಮಲ್ಲಿ ಒಂದು ಮಾರ್ಗದರ್ಶನ ನೀಡಿರುವ ಗುರುಗಳು ಮತ್ತು ಬುದ್ಧಿವಂತಿಕೆಗೆ ಕೃತಜ್ಞತೆ ವ್ಯಕ್ತಪಡಿಸುವುದು ಪ್ರಾಥಮಿಕ ಒಂದು ಉದ್ದೇಶವಾಗಿದೆ. ಇಲ್ಲಿ ವೇದವ್ಯಾಸರ ಸ್ಮರಣೆಯನ್ನು ನಾವು ಇವತ್ತು ಮಾಡ್ತೀವಿ. ಏಕೆಂದ್ರೆ ಗುರು ಪೂರ್ಣಿಮೆಗೆ ಮೊದಲು ಬಂದಿದ್ದೇ ವ್ಯಾಸ ಪೂರ್ಣಿಮೆ ಎಂಬ ಹೆಸರು. ಭಾರತ, ನೇಪಾಳ, ಭೂತಾನ್ ಮತ್ತು ಅದರ ಆಚೆಗಿನ ಹಿಂದೂ, ಬೌದ್ಧ ಮತ್ತು ಜೈನ ಸಮುದಾಯಗಳಲ್ಲಿ ಪೂರ್ಣಿಮೆಯನ್ನು ಭಕ್ತಿಯಿಂದ ಆಚರಿಸಲಾಗುತ್ತದೆ. ಏಕೆಂದರೆ ಗುರು ಪೂರ್ಣಿಮೆಯು ವೇದಗಳನ್ನು ಸಂಕಲಿಸಿದ ಮತ್ತು ಹಿಂದೂ ಧರ್ಮ ಗ್ರಂಥಗಳು ಮತ್ತು ಜ್ಞಾನಕ್ಕೆ ನೀಡಿದ ಕೊಡುಗೆಗಾಗಿ ಗುರುಗಳ ಗುರು ಎಂದು ಪೂಜಿಸಲ್ಪಡುವ ಮಹರ್ಷಿ ವೇದವ್ಯಾಸರ ಜನ್ಮ ವಾರ್ಷಿಕೋತ್ಸವವನ್ನು ನಾವು ಈ ದಿನ ಆಚರಿಸುತ್ತೇವೆ. ಆಧ್ಯಾತ್ಮಿಕದ ಮಹತ್ವ ಅಂದ್ರೆ ಅನೇಕ ಸಂಪ್ರದಾಯಗಳಲ್ಲಿ ಗುರುಗಳನ್ನು ಶಿಷ್ಯನಿಗೆ ಆತ್ಮ ಸಾಕ್ಷಾತ್ಕಾರ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಕಡೆಗೆ ಮಾರ್ಗದರ್ಶನ ಮಾಡುವ ಜ್ಞಾನೋದಯ ಪಡೆದ ಜೀವಿಗಳೆಂದು ಪರಿಗಣಿಸಲಾಗುತ್ತದೆ. ಅದೇ ತರ ಬದ್ಧತೆಯನ್ನು ಪುನರುಚ್ಚರಿಸುವುದು. ಗುರು ಪೂರ್ಣಿಮೆಯು ಶಿಷ್ಯರು ಮತ್ತು ಗುರುಗಳ ಬೋಧನೆಗಳು ಮತ್ತು ಮಾರ್ಗದರ್ಶನವನ್ನು ಅನುಸರಿಸುವ ಬದ್ಧತೆಯನ್ನು ಪುನರುಚ್ಚರಿಸುವ ದಿನವಾಗಿದೆ. ಹುಣ್ಣಿಮೆಯ ಸಂಕೇತ. ಇವತ್ತು ಪೂರ್ಣ ಹುಣ್ಣಿಮೆ. ಗುರು ಪೂರ್ಣಿಮೆ ಅಂದ ತಕ್ಷಣ ನಮಗೆ ಈ ಹುಣ್ಣಿಮೆ ಧ್ಯಾನ ತುಂಬಾನೇ ಒಂದು, ನಮಗೆ ಗುರುಗಳ ಹತ್ತಿರ ಹೋಗಕ್ಕೂ ಅಥವಾ ಯಾವುದೇ ಒಂದು ಆಧ್ಯಾತ್ಮಿಕದ ಇದಕ್ಕೆ ಇದು ತುಂಬಾನೇ ಮಹತ್ವ ಪಡೆದಿದ್ದಾಗಿದೆ. ಪೂರ್ಣ ಹುಣ್ಣಿಮೆ ಅಂದರೆ ಎಲ್ಲರಿಗೂ ಒಂಥರ ಸಂತೋಷ. ಯಾಕೆಂದ್ರೆ ಚಂದ್ರನ್ ನೋಡೋದೇ ಒಂದು ದೊಡ್ಡ ಖುಷಿ ಎಲ್ಲರಲ್ಲಿ ಇರುತ್ತೆ. ಈಗ ಆ ಪೂರ್ಣ ಚಂದ್ರನ್ ನೋಡಿದಂಗೆ ನಮ್ಮ ಮನಸ್ಸಲ್ಲೂ ಆ ತರ ಒಂದು ಪಾಸಿಟಿವ್ ವೈಬ್ರೇಷನ್ ಬರ್ತಾ ಇರುತ್ತೆ. ಅದೇ ತರ ಪೂರ್ಣಿಮೆ ಎಂದು ಬರುವ ಈ ಹುಣ್ಣಿಮೆಯು ಸಂಪೂರ್ಣತೆ, ಪೂರ್ಣತೆ ಮತ್ತು ಶಕ್ತಿಯ ಮಹಾ ಕಾಷ್ಠೆಯನ್ನು ಸಂಕೇತಿಸುತ್ತದೆ. ಇದು ಶಿಷ್ಯನ ಕೃತಜ್ಞತೆಯ ಜಾಗೃತಿ ಮತ್ತು ಆಧ್ಯಾತ್ಮಿಕ ಪೂರ್ಣತೆಯ ಅನುಭವವನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ನಮ್ಮ ದೇಹವು
ಸುಮಾರು 60-70% ನೀರನ್ನು ಒಳಗೊಂಡಿರುವುದರಿಂದ ಚಂದ್ರನು ದೈಹಿಕ ಮತ್ತು ಮಾನಸಿಕ ಸ್ಥಿತಿಗಳ ಮೇಲೆ ಗಾಢವಾದ ಪರಿಣಾಮವನ್ನು ಬೀರುತ್ತಾನೆ ಎಂದು ಭಾವಿಸಲಾಗಿದೆ. ಗುರು ಪೂರ್ಣಿಮೆಯು ಸಮಯದಲ್ಲಿ ಈ ಸಂಪರ್ಕವು ಅತಿ ಹೆಚ್ಚಾಗಿರುತ್ತದೆ. ಹಾಗಾಗಿ ಆಧ್ಯಾತ್ಮಿಕ ಒಳನೋಟಗಳು ಮತ್ತು ಭಾವನಾತ್ಮಕ ಸ್ಪಷ್ಟತೆಯನ್ನು ಇದು ಹೆಚ್ಚಿಸುತ್ತದೆ. ಈ ವಿಶೇಷ ಮತ್ತು ಶಕ್ತಿಶಾಲಿ ದಿನದಂದು ನಾವು ಧ್ಯಾನವನ್ನು ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದಕ್ಕೆ ಇದು ಇದೆ. ಅಂದ್ರೆ ಇದು ಒಂದು ಧ್ಯಾನವನ್ನು ಮಾಡಲು ತುಂಬಾನೇ ಅತ್ಯಂತ ಶುಭ ದಿನ ಅಂತ ಇಲ್ಲಿ ಹೇಳ್ತೀವಿ. ಇಲ್ಲಿ ಚಂದ್ರನು ವರ್ಷವಿಡೀ ಎಂದಿಗಿಂತಲೂ ಹೆಚ್ಚು ಹತ್ತಿರದಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತಿರುತ್ತಾನೆ. ಅಂದರೆ ನೀವು ಏನೇ ಮಾಡಿದರೂ ಅದು ಏರ್ತಾನೆ ಇರುತ್ತೆ, ಅಂದ್ರೆ ಮೇಲೆ ಹೋಗ್ತಾ ಇರ್ತಾನೆ ಅವನು. ನಾವು ಕೋಪ, ದ್ವೇಷ, ಭಯವನ್ನು ಆರಿಸಿಕೊಂಡರೆ ಅದು ಏರುತ್ತದೆ, ಮತ್ತು ನೀವು ಸಂತೋಷವನ್ನು ಆರಿಸಿಕೊಂಡರೆ ಅದು ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತದೆ. ಇಲ್ಲಿ ಧ್ಯಾನವನ್ನು ಅಭ್ಯಾಸ ಮಾಡಿದರೆ ಅದು ಇನ್ನಷ್ಟು ಮೇಲೆ ಹೋಗ್ತಾ ಇರುತ್ತೆ. ಈ ದಿನ ಭೂಮಿಯ ಮೇಲೆ ಕಾಸ್ಮಿಕ್ ಶಕ್ತಿಯು ಕೂಡ ತುಂಬಾ ಶಕ್ತಿಶಾಲಿಯಾಗಿರುತ್ತೆ. ಆದ್ದರಿಂದ ನಮ್ಮ ಉನ್ನತ ಆಧ್ಯಾತ್ಮಿಕ ಬೆಳವಣಿಗೆಗೆ ಈ ಕಾಸ್ಮಿಕ್ ಶಕ್ತಿಯನ್ನು ಪಡೆಯಲು ಇದು ಒಂದು ಉತ್ತಮ ಅವಕಾಶ ಅಂತ ನಾವು ಹೇಳ್ಬಹುದು. ಇಡೀ ಹಗಲು ರಾತ್ರಿ ಮೌನ ಧ್ಯಾನದಲ್ಲಿರಲು ಕೂಡ ನಾವು ಪ್ರಯತ್ನಿಸಬೇಕು. ಎಷ್ಟು ಮೌನವಾಗಿರುತ್ತೇವೆ ಅಷ್ಟು ನಮ್ಮಲ್ಲೇ ನಾವು ಏನ್ ಆಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಹುಣ್ಣಿಮೆಯು ದೈವಿಕ ಆಹಾರ ಕೂಡ ಆಗಿದೆ. ಏಕೆಂದ್ರೆ ಆ ದಿನ ನಾವು ಲಘು ಆಹಾರ ಮತ್ತು ನೈಸರ್ಗಿಕ ಆಹಾರಗಳನ್ನು ಮಾತ್ರ ಸೇವಿಸಿ ನೀಡಿದ ಉಪವಾಸವು, ಈ ದಿನ ನೀರಿನ ಉಪವಾಸವು ಕೂಡ ನಮ್ಮ ದೇಹ ಮತ್ತೆ ಮಾನಸಿಕ ನಿರ್ವೀಕರಣಕ್ಕೆ ತುಂಬಾನೇ ಸಹಾಯಕವಾಗಿದೆ. ನಮ್ಮ ಉಸಿರು ನಮ್ಮ ಸ್ವಂತ ಗುರು. ಆದ್ದರಿಂದ ಮುಕ್ತಿಯ ಅಂತ್ಯ ಮಾರ್ಗವನ್ನು ತಲುಪಲು ಇದು ರಾತ್ರಿ ಸಾಧ್ಯವಾದಷ್ಟು ನಾವು ಇವತ್ತಿನ ರಾತ್ರಿ ಧ್ಯಾನ ಮಾಡೋಣ. ನಾವು ಎಷ್ಟು ಹೆಚ್ಚು ಧ್ಯಾನ ಮಾಡಿದಷ್ಟು ಬೇಗ ನಾವು ದೇವರ ಮತ್ತು ನಮ್ಮ ದೇಹವು ದೇವಾಲಯ ಎಂದು ಭಾವಿಸಿಕೊಳ್ಳೋಣ. ನಮ್ಮ ಈ ಏಕತೆಯ ಸ್ಥಿತಿಯನ್ನು ಅನುಭವಿಸೋಣ ಮತ್ತು ಹೀಗೆ ನಮ್ಮ ಎಲ್ಲಾ ಕರ್ಮಗಳನ್ನು ಸುಟ್ಟು ಹಾಕೋಣ. ಈ ಸುಖ ದುಃಖ ಕರ್ಮ ಚಕ್ರಗಳಿಂದ ಮುಕ್ತರಾಗೋಣ ಮತ್ತು ಅಂತಿಮವಾಗಿ ಈ ಮೋಕ್ಷ ಮುಕ್ತಿಯನ್ನು ಪಡೆಯೋಣ. ಮಹಾವತಾರ್ ಪ್ರತಿಷ್ಠಾಪನದ ಎಲ್ಲ ಮಾಸ್ಟರ್ಗಳಿಗೂ ಹಾಗೂ ರಂಗನಾಥ್ ಗುರುಜಿಗೂ ನನ್ನ ಗುರು ಪೂರ್ಣಿಮೆ ಇನ್ನೊಂದು ಸಲ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ. ಈ ವೇದಿಕೆಯನ್ನು ನನಗೆ ಇವತ್ತಿನ ಅವಕಾಶಕ್ಕಾಗಿ ನಾನು ಎಲ್ಲರಿಗೂ ಆಭಾರಿಯಾಗಿದ್ದೇನೆ. ನನ್ನ ಹೃದಯಪೂರ್ವಕ ನಮನಗಳು. ಶ್ರೀ ಗುರುಭ್ಯೋ ನಮಃ.